ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಮಾನಸನ ಊರಿಗೆ ಕಳಿಸೋಣ ಅಂತಂದು ವಿಡಿಯೋ ಮಾಡಿ ಹಾಕಿದ್ದೆ ರೀ ನಿನ್ನೆ. ಅದಕ್ಕೆ ಮೆಸೇಜ್ ಬಂದಿದೆ. ಏನಂತಂದ್ರೆ ಮಾನಸನ ಇಷ್ಟು ಬೇಗ ಊರಿಗೆ ಕಳಿಸ್ಬೇಡ್ರಿ, ಆಕೆ ಮಂಜಿನ ಜೊತೆಗೆ ಓದ್ಕೊಳ್ಳೋದು, ಈ ಥರ ಅವನಿಗೊಂದು ಟ್ಯೂಷನ್ ತೊಗೊಳೋದು, ಈ ಥರ ಒಂದು ಕತೆನ ಮಾಡಿ ಹಾಕ್ರಿ ಅಂತಂದು. ಇಷ್ಟು ಬೇಗ ಕಳಿಸ್ಬೇಡ್ರಿ, ಇನ್ನೊಂದು ಸ್ವಲ್ಪ ದಿನ ಮಾನಸನ ಇಲ್ಲೇ ಇಟ್ಕೊಳ್ರಿ ಅಂತಂದು. ಹಂಗಾಗಿ ಮಾನಸನ ಬೇಡ ಇಷ್ಟು ಬೇಗ ಊರಿಗೆ ಕಳಿಸೋದು, ಇನ್ನೊಂದು ಸ್ವಲ್ಪ ದಿವಸ ಇರಲಿ ಅಂತಂದು ಅಂದ್ಕೊಂಡೀನಿ ರೀ. ಮತ್ತು ನಿಮಗೆಲ್ಲ ಹೆಂಗೆ ಅನ್ನಿಸ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲೇ ಇರ್ಬೇಕಾ ಏನು ಮಾನಸ ಊರಿಗೆ ಹೋಗ್ಬೇಕಾ, ಅವಾಗ ಅಲ್ಲಿ ಸಹಾಯ ಮಾಡೋಕೆ ಹೋಗ್ಬೇಕಾ, ಏನಿದೆ ಇರ್ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ ರೀ. ಭಾಳ ಜನ ವೀಡಿಯೋಸ್ ನೋಡ್ತೀರಿ, ಬಟ್ ಅಂದ್ರೆ ಸಬ್ಸ್ಕ್ರೈಬ್ ಆಗಂಗಿಲ್ಲ, ಲೈಕ್ ಕೊಡೋಂಗಿಲ್ಲ, ಆಮೇಲೆ ಹೈಪ್ ಕೊಡೋಂಗಿಲ್ಲ ರೀ. ಹೈಪ್ ಪಾಯಿಂಟ್ಸ್ ಕೊಡ್ರಿ, ನಮ್ಮ ಸ್ಮಾಲ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿರಿ ಅಂತಂದು ಪ್ರತಿ ವಿಡಿಯೋದಾಗ ಹೇಳ್ಕೊಂತ ಬಂದನು ರೀ. ಪ್ಲೀಸ್ 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 ಏನಿಲ್ಲ ರೀ, ಹೈಪ್ ಪಾಯಿಂಟ್ಸ್ ಕೊಡ್ರಿ, ಆಮೇಲೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಅಷ್ಟೇ ನಾನು ಕೇಳ್ಕೊಳ್ಳೋದ್ರಿ. ನಿಮ್ಮಿಂದೇನು ಆಗಂಗಿಲ್ಲ ಅಂತಂದು ಏನಲ್ಲ ರೀ, ನಿಮ್ಮಿಂದ ಆಗಂತದ್ದು ಹೇಳಾಕತ್ತೀನಿ ರೀ. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲ ಕತೆಗಳು ಚೆನ್ನಾಗಿ ಬರಾಕತ್ತವು, ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನೋದಾದ್ರೆ. ಯಾರೆಲ್ಲ ಬರ್ತಡೇ ಆಚರಿಸ್ಕೊಳಕತ್ತಿರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ರು ನಿಮ್ಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊಳ್ತೀನಿ ರೀ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪೂರ್ತಿಯಾಗಿ ಕತೆ ನೋಡ್ರಿ. ಎಲ್ಲರೂ ಹಾಕ್ಕೊಟ್ಟಿಲ್ವಾ? ನೀನು ಹಾಕೋ, ಇನ್ನು ಅದಾವು ಬೇಕಂದ್ರೆ ಮತ್ತೆ ಕಲ್ಸಕ್ಕೆ ಬರ್ತೈತಿ. ಏನು ಹಾಕೋ ನೀನು, ಮತ್ತೆ ನಿಂದಾಗ ಒಬ್ಬೇಕೆ ತಿನ್ಕೊಂಡು ಕುಂದಿರ್ತೀವಿ. ಎಲ್ಲರ ಜೊತೆಗೆ ತಿಂತೀವಿ, ಮತ್ತು ಒಬ್ಬೇಕೆ ತಿನ್ಕೊಂತ ಎಲ್ಲಿ ಕುಂದಿರ್ತೀವಿ. ತಗೋ ಹಾಕೋ. ಹ್ಞೂ ರೀ ಸರ್, ಹಾಕ್ಕೊಂಡು ತಿಂತಾಳ್ರಿ. ಮತ್ತು ಬೇಕಂದ್ರೆ ಹಾಕಿ ಹಾಕ್ಕೊಂಡ್ರೆ ಆತಂತಂದು ಕುತ್ಕೊಂಡು ನಾನು ಚಹಾ ಕಿಟ್ಟಂತಡ್ರಿ ಇರ್ತಾರೆ. ಎಲ್ಲರಿಗೂ ಚಹಾ ಸೂಸ್ಕೊಟ್ಟು ಹಿಂದಾಗ ಹಾಕ್ಕೊಂತಾನಂತ. ಯವ್ವ ಏನು ಹುಚ್ಚುಡಿಗಿದಿ ನೀನು, ಹಾಕೋ. ಮತ್ತೇನು ಬೇಕೆ ತಿಂತಿದ್ದಿ ಹಿಂದಾಗ. ಎಲ್ಲ ಜೊತೆಗೆ ತಿಂದು ನಾ ಮಾತಾಡ್ಕೊತ ತಿಂದ್ರೆ ದೌಡು ತಿಂದಾರ ತಿಂತಿದೀಯವ. ಹಿಂಗೆ ಮಾಡಿ ಹೆಂಗಾಗಿದ್ದಿ ನೋಡು. ಏನು ಎಲ್ಲರೂ ತಿನ್ಲಿ ಹಿಂದಾಗ ತಿಂದ್ರಾತು, ಎಲ್ಲರೂ ತಿನ್ಲಿ ಹಿಂದಾಗ ತಿಂದ್ರಾತು, ಎಲ್ಲರೂ ಉಂಡ್ಲಿ ಹಿಂದಾಗ ಉಂಡ್ರಾತು ಅನ್ಕೊಂತಾನೆ ಹಿಂಗಾಗಿದ್ದೀನಿ ನೀನು. ತಿನ್ನು. ಹ್ಞೂ ರೀ ತೀರ ಹಾಕ್ಕೊಂತಾನೆ ರೀ. ಚಲೋ ಆಗ್ಯಾವ್ರಿ ಮಾವರ, ತೀರ ಚಲೋ ಆಗ್ಯಾವೇನು ರೀ? ಚಲೋ ಆಗ್ಯಾವ? ಚಲೋ ಆಗ್ಯಾವ ಜ್ಯೋತಿ, ಭಾಳ ಚಲೋ ಆಗ್ಯಾವ ನೋಡು. ಮ್ಯಾಲೆ ಕೊತ್ತಂಬರಿ ಅದು ಉದುರಿಸಿ ಎಲ್ಲ ಭಾಳ ರುಚಿ ಆಗ್ಯಾವ. ಹ್ಞೂ ಚಲೋ ಆಗ್ಯಾವ. ಮುಂಚೆಗನಾರ ಗೊತ್ತಿತ್ತು ಅಂದ್ರೆ ಅಲ್ಲೇ ಬರೋ ಮುಂದೆ ಇವನು ರಂಗಣ್ಣನ ಅಂಗಡಿಯಾಗ ಒಂದು ದಿವಸ ಮಿರ್ಚಿ ಏನಾರ ಹಿಡ್ಕೊಂಬರ್ತಿದ್ದೆ. ಚಲೋ ಆಗ್ತೈತಿ ಮಿರ್ಚಿ ಅದನ್ನ ಹಾಕ್ಕೊಂಡು ತಿಂದಿದ್ರೆ. ನಾನು ಮಾಡೋಂದೆ ಸಂಜೆ ಮುಂದೆ ಥಂಡ್ ಐತಿ, ಒಂದಿಟ್ಟು ಮಾಡಿಡವ ಬರ್ತಾವೆ ಯಾವಾಗಾರ ತಿನ್ನಾಕ. ಅವನು ಮಂಜ ಸಾಲಿಂದ ಬರತ್ಲಿ ಅದನ್ನು ಕೊಡು ಇದನ್ನು ಕೊಡು ತಿನ್ನಾಕ ಅಂತ ಕೇಳ್ತಿರ್ತಾನೆ. ಹಚ್ಚಿಟ್ಬಿಟ್ರೆ ಒಂದು ದಿವಸ ಹಾಕೊಡಕ್ಕೆ ಬರ್ತೈತಿ. ಅದವು ಬಿಸಿಲಿಗೆ ಹಾಕಿಟ್ಟಿದ್ದೆ ನಾನು. ಮೊನ್ನೆ ತೊಗೊಂಬಂದವು ಇದ್ರಾಗ ಕಾಯಿಪಲ್ಲೆ ತರಕ್ಕೆ ಹೋದಾಗ ಅಲ್ಲೇ ಹಚ್ಚಿದ್ರು ಅಂತ ತೊಗೊಂಬಂದವು ಇದ್ವ. ಹಂಗಾಗಿ ಸುಮ್ಮನೆ ಅಲ್ಲಿಟ್ಟು ಮೆತ್ತಗಾಗ್ಬಿಡ್ತಾವೆ. ಹಂಗಾಗಿ ಒಂದಿಟ್ಟು ಬಿಸಿಲಿಗೆ ಹಾಕಿದ್ದು ಇವತ್ತು ಮಧ್ಯಾಹ್ನ ಚಲೋ ಬಿಸಿಲಿಗೆ ಚಲೋ ನಂಗೆ ಗರಿ ಆಗಿ ಹೊಣ್ಕೊಂಬಿಟ್ಟಿದ್ವಲ್ಲ. ಒಂದಿಟ್ಟು ಹಚ್ಚಿಟ್ಬಿಡವ, ಒಂದು ಕವರ್ನಾಗ ಹಾಕಿ ಎತ್ತಿಟ್ಬಿಡ ಜೊತೆ. ಹ್ಞೂ ರೀ ತರ ಇವು ಇಷ್ಟು ಈಗ ಎಲ್ಲರಿಗೂ ಆಗ್ಯಾವ್ರೆ. ಇವಿಷ್ಟು ಹಚ್ಚಿ ಒಂದು ಕವರ್ನಾಗಾರ ಎದ್ರಾಗ ಹಾಕಿ ಇಡ್ತಾನೆ ತಗೋರಿ ಅತ್ಯಾರ. ದೇವ ನನಗೇನೋ ಬೇಕು ನೋಡು. ಇವನು ಬಡ ತಿಂದು ಇನ್ನೊಂದು ಸ್ವಲ್ಪ ಕೇಳ್ತಾನೆ, ಆಮೇಲೆ ಇಲ್ಲ ಅಂದೆ ಅಂದ್ರೆ ನೋಡು ಮತ್ತೆ. ತಿನ್ನಪ್ಪ, ಇರ್ತಾವು ತಿನ್ನುವಂತೆ ಅಂತ ತಾಟ್ನಾಗಿರು ಇದ್ದವು ಫಸ್ಟ್ ಖಾಲಿ ಮಾಡು. ಆಮೇಲೆ ಇಂದಾಗ ಬೇಕಾದ ಸಾಕ್ಸಿಗೆ ತಿನ್ನುವಂತೆ ಅಂತ ತಾಟ್ನಾಗ ಇನ್ನೂ ಹಂಗೆ ಹಿಡ್ಕೊಂಡು ಕುಂತಿದ್ದಿ, ಅಲ್ಲೇ ಮತ್ತೆ ಕೇಳಾಕತ್ತಿದ್ದಿ. ನಾನು ನೋಡಿಲ್ಲ, ನಾನು ತಿನ್ನಾಕತ್ತೆ ಅಂದ್ರೆ ಹಂಗೆ ಬಡ ತಿಂತಾನೆ. ನಾನು ತಿನ್ನಕ್ಕೆ ಸ್ಟಾರ್ಟ ಮಾಡಿಲ್ಲ, ಗೊತ್ತೇನ ನಿನಗೆ? ತಿನ್ನ ಮಂಜ, ಬೇಕಂದ್ರೆ ಹಾಕ್ತೈತಮ್ಮ ತಿನ್ನು. ಮನ್ಸ ಇನ್ನೊಂದು 4 ದಿವಸ ಇದ್ದು ಹೋಗಂತೆ ಅಂತ ತಗೊಳವ. ನಿಮ್ಮ ಅಪ್ಪಗ ಹೇಳಿ ನಿನ್ನೆ ಫೋನ್ ಮಾಡಿ ಇನ್ನೊಂದು 4 ದಿವಸ ಇರ್ತಾಳೆ ತಗೊಳ್ರಿ ಅಂತಂದು ಇರುವಂತೆ ಅಂತ. ನನಗೂ ಒಂಥರ ಬೇಜಾರು ಅನ್ನಿಸ್ತವ. ನೀನು ನಾಳೆಗೂರ್ಗೆ ಹೋಗ್ತಾನೆ ಅನ್ನತ್ಲೆ ಮತ್ತೆ ಎಲ್ಲಿ ಹೋದ್ಗಿದ್ದಾಳೆ ತೆಗಿ ಅಂತಂದು ಹಂಗೆ ಫೋನ್ ಹಚ್ಚಿದೆ. ನಿಮ್ಮವನು ಮಾತಾಡ್ತು ಹೇಳೇನು ತಗೋ 4 ದಿವಸ ಇದ್ದು ಬರ್ತಾಳ್ರಿ ಅಂತಂದು. ಅಪ್ಪಗೆ ಹಚ್ಚಿದ್ರಿ ಅತ್ತೀರ, ಚಲೋ ಆತು ಬಿಡ್ರಿ. ನಾನು ಮತ್ತೆ ಕಿ ಹೊಂಟ ನಿಂದ್ರತಾಳ ಅಂತ ಅನ್ಕೊಳಕತ್ತಿದ್ದೆ. ಯಾವಾಗ ಹಚ್ಚಿದ್ರಿ ಅತ್ತೀರ? ನಿನ್ನೆ ನೀವು ಈಕಿ ಪ್ರೇಮವನ್ ಅಂತೇಳಿ ಹೋಗಿದ್ರಿ ನೋಡು. ಏನ ತಗೊಂಬರೋದೈತಿ ಏನ ಅಂತಂದು, ಅದೇನ ಇದು ಅಂತಾರಲ್ಲವ ಸೀರಿದು ಪಾಲ್ಸ್ ಏನೋ ತೊಗೊಂಬರಕ್ಕೆ ಹೋಗಿದ್ರು ನೋಡು ಅಕ್ಕ ತಂಗಿ ಕೂಡಿ. ಅವಾಗ ಕುಂತಿದ್ನೆಲ್ಲ ಹಚ್ಚಿದ್ದೆ, ಹಂಗೆ ಹಚ್ಚಂತಡಿ ಅಂತಂದು. ಅವಾಗ ಹೇಳೇನು ತಗೋ, ಇಲ್ಲಿ ತಗೋರಿ ಮತ್ತೆ ಇಷ್ಟು ಹೇಳಕತ್ತೀರಿ ಅಂದ್ರೆ ಇದು ಬರೋಲ್ಲಕ್ಕ ಮತ್ತೆ ಮಾಡ್ಕೊತ ತಗೊಳ್ರಿ ಹೆಂಗಾರ ಅಂತಂದು ಅಂದರು. ಈ ಹತ್ತಿರ ಮತ್ತೆ ಇದಕ್ಕೆ ಹಚ್ಚಕ್ಕೆ ಹೋಗಿದ್ರಿ. ಹೊಕ್ಕಿದ್ನಿ ನಾನು, ಪಾಪ ಹೋಗಿ ಅಲ್ಲಿ ವಜ್ಜಿ ಹಾಕತ್ತೆ. ಇಲ್ಲಿ ತಗೊಳವ ಹೇಳಿ ನಿಮ್ಮ ಅವ್ಗೇನು ವಜ್ಜಿ ಆಗಂಗಿಲ್ಲ. ಈಗೇನು ಹೊಲಕ್ಕೆ ಭಾಳ ಏನು ಬುತ್ತಿ ಕಟ್ಟೋದು ಇಲ್ರಿ, ನಡೀತೆ ತಗೋರಿ. ಕುಲಿಯಾಳುಗಳು ಅವರ ಬುತ್ತಿ ತೊಗೊಂಬರಾಕತ್ತಾರ. ನಾವ ಇಬ್ಬರ
ಬುದ್ಧಿ ಮಾಡ್ಕೊಂಡಿರ್ತೀವಿ. ನಡೀತೈತೆ ತಗೋರಿ, ಇದು ಬರಲಿ ಮತ್ತು ಹೋಗ್ಯಾಳ ಅಂತ ನಿಮ್ಮವನು, ಮತ್ತು ಹಾಗಾಗಿ ಸುಮ್ಮನೆ ಅಜ್ಞಾನ. ಹೌದೇನು ರೀ ತೀರ ಆತು ಬಿಡ್ರಿ. ನಂದು ಆತು, ಒಂದಿಟ್ಟು ಚಹಾ ಕೊಡವ, ನಾನು ಒಂದಿಟ್ಟು ಹೊರಗೆ ಹೋಗ್ಬೇಕು. ಹ್ಞೂ ರೀ ಕೊಡ್ತೇನೆ, ಆತು ನಂದು ತಿನ್ನೋದಾಯ್ತು ತಡ್ರಿ. ರೀ ಇಲ್ಲೊಂದು ಸ್ವಲ್ಪ ಕೊಡ್ರಿ ನೀರು. ತಗೋ. ನೀರು ಅದಾವ ಅದ್ರ ಚರಿಗೆ ಕೊಡ್ಲ ಕೃಷ್ಣ? ಬ್ಯಾಡ್ ಬಿಡ ಬೇವ, ಅದಾವ ಇದ್ರಾಗ. ನೀರು ಬೇಕಂದ್ರೆ ಕುಡಿಯೋ ಗುಂಡ ತಗೊಂಡು. ಬೇಡಪ್ಪ ನನಗೆ. ಯಾವಾಬೇ ನನಗಂತೂ ಹೊಡೆ ತುಂಬಿತು. ನಾನು ಇಷ್ಟು ಹಾಡಕ್ಕೆ ಹೋಗ ನೋಡು, ರಂಗ ಹಾಡಕ್ಕೆ ಕರಿಯಾಕತ್ತಾನ. ನಾವು ಹೋಗಿ ಒಂದು ಸ್ವಲ್ಪ ಹಾಡು ಬರ್ತೇನೆ. ಎಲ್ಲಿ ಹೋಗಕ್ಕೆ ಹೋಗ್ಬೇಡ, ಇಲ್ಲೇ ಮನೆ ಬಾಗಿಲ್ದಾಗ ಆಡು. ಹ್ಞೂ ಬೇವಾ, ಅವ್ರ ಮನೆ ಅಂತೇಳಿ ಆಡ್ತಾವ ತಗೋ, ಎಲ್ಲಿ ಹೋಗಂಗಿಲ್ಲ. ದೌಡ್ ಬಂದು ಓದ್ಕೊಂಡು ಕುಂದ್ರಬೇಕು ನೋಡು ನಿಮ್ಮ ಚಿಕ್ಕಿ ಕುಟಾಗ. ಹ್ಞೂ ಬೇವಾ, ಇನ್ನೊಂದು ಚಾವತ್ತು ಅಷ್ಟೇ ಬಂದ್ಬಿಡ್ತೇನೆ. ಹೋಗು, ಕಾಲಾಗ ಚಪ್ಪಲ್ ಹಾಕೊಂಡು ಹೋಗು, ಬರೇ ಕಾಲ್ನಾಗ ಹೋಗ್ಬೇಡ. ಹ್ಞೂ ಚಾ ಒಂದು ಸೋಸ್ಬಿಡು ಜ್ಯೋತಿ. ನಾನು ಒಂದಿಟ್ಟು ಆಕಳ ಇದನ್ನು ಹಾಲು ಕರಿಯಕ್ಕೆ ಹೋಗ್ಬೇಕು. ತಡ ಆತಲೆ 6 ಗಂಟೆ ಆಯ್ತು, ಹಾಲು ಕರಿಬೇಕು. ಇದನ್ನು ಕರಾನ ಬಿಡ್ಬೇಕು ಒಂದಿಟ್ಟು. ಹ್ಞೂ ರೀ ಅತ್ತೀರಿ, ನೀನು ಒಂದು ತಟಗ ಕುಡಿಯವ ಮಾಂಸ. ಏನು ತಿಂದಾಗ ಮಾಡಿದ್ರೆ ಒಂದು ಸ್ವಲ್ಪ ಕುಡಿಬೇಕು. ಚಹಾ ಕುಡಿಯೋದು ಬಿಡಬಾರ್ದು ತೀರ. ಇಲ್ಲತ್ತಿ ಕುಡಿಯೋದು ಅಷ್ಟು ಇದು ಇಲ್ಲ, ಯಾವಾಗಾರ ಒಮ್ಮೆಟ್ಟು ಕುಡಿತೀನಿ. ಭಾಳ ಕುಡಿಯೋಂಗಾಗಂಗಿಲ್ಲ. ಆಗಲೇ ಕುಡಿದಿದ್ದೇನ, ಮತ್ತು ಕುಡಿಯೋಂಗಿಲ್ಲತ್ತಿ ಒಲ್ಲೆ. ನಾನು ಕೇಳಿದ್ನಿ ಅತ್ತೀರ, ಒಲ್ಲೆ ಅಂತಾಳ. ಹಂಗಾಗಿ ಬಿಡು ಒಲ್ಲೆ ಅಂತ ಆಗಲೇ ಕುಡ್ದಾಳ್ರೆ ಒಲ್ಲೆ ಅನ್ನಕತ್ತಾಳ. ಆಪ್ ತಗೊಳ್ಳುವ, ನಾನು ಚಹಾ ಕುಡಿದು ಹೋಗಿ ಹಾಲು ಹಿಂಡ್ಕೊಂಬರ್ತೀನಿ. ನೋಡಿ ಏನು ಮಾಡ್ತೀರ ರಾತ್ರಿಕಿಗೆ? ಹ್ಞೂ ರೀ ಅತ್ತೀರ, ಏನು ಮಾಡಿಬಿಡ್ಲಿ ರೀ? ಇವಾಗ ಏನು ಅನ್ನ ಸಾರು ಮಾಡಿ, ಯಾವ್ದಾರ ಒಂದು ಟೊಮೆಟೆ ಹಣ್ಣಿನ ಕಿವುಚಿ ಟೊಮೆಟೆ ಹಣ್ಣಿನ ಸಾರು ಮಾಡಿ ಒಂದಿಟ್ಟು ಅನ್ನ ಮಾಡಿಬಿಡು. ಈಗ ಎಲ್ಲರೂ ಅವಲಕ್ಕಿ ತಿಂದಾರ, ನಡೀತೈತಿ. ಏನು ಹೊಟ್ಟೆ ಸಂಗಿಲ್ಲ ಏನಿಲ್ಲ. ಹೌದೇನು ರೀತಿಯರ? ಹ್ಞೂ ಹಂಗೆ ಮಾಡ್ದಂತ ತಗೋರಿ. ಎಲ್ಲಿಗೆಲ್ಲರೂ ಒಂದಿಟ್ಟು ಅನ್ನ ಸಾರು ನೀಡುವ ಅಂತಾರ್ರಿ, ಸುಮ್ಮನೆ ಒಂದಿಟ್ಟು ಅನ್ನ ಸಾರು ಮಾಡ್ತೇನೆ. ಬೆಳಗ್ಗಿದು ರೊಟ್ಟಿ ಪಲ್ಯ ಐತನ ಒಂದು ತಟ್ಟಗೆ. ರೊಟ್ಟಿ ಏಸದವು ಇನ್ನೂ 7-8 ರೊಟ್ಟಿ ಅದಾವ ರೀತಿಯರ. ಪಲ್ಯ ಚೋಳಿಕೆ ಪಲ್ಯ ಐತ್ರಿ ಸ್ವಲ್ಪ. ಸಾಕು ತಗೋ, ಈಗಾಗಲಿ ಮತ್ತೆ ಬೆಳಗ್ಗೆ ಬಿಸಿ ಮಾಡಕ್ಕೆ ಬರ್ತೈತಿ. ಈಗ ಇದ್ದಟ್ಟು ಇದು ಮಾಡು. ನಾನು ಒಂದಿಟ್ಟು ಹಾಲು ಕರೆದು ಡೈರೆಕ್ಟ್ ಹಾಕಿ ಇಕ್ಕಿ ಮನೆಗೆ ಹೋಗ್ಬರ್ತೇನೆ. ಪ್ರೇಮನ ತಲೆ ಒಂದಿಟ್ಟು ನಂದು ಜಾಕೆಟ್ ಸ್ವಲ್ಪ ಸುಕ್ಕಾಗೈತೆ, ಅದು ಹೊಲ್ದಾಳ ಮೊನ್ನೆ. ಯಾಕೆ ಸುಕ್ಕಾಗೈತಿ, ಒಂದಿಟ್ಟು ಇನ್ನೊಂದಿಟ್ಟು ಬಿಚ್ಚಿ ನೀಟ್ನಾಗ ಇಡು ಕೊಡವ ಅಂತಂದು ಹೇಳ್ಬೇಕಾ. ಹೋಗ್ಬರ್ತಾನೆ ಅಕ್ಕಿ ಅಂತೆಲ್ಲ ಹಂಗೆ. ಹ್ಞೂ ರೀ ಅತ್ತೀರ, ನಾನು ಒಂದಿಟ್ಟು ಅಂಗಡಿಗೆ ಹೋಗ್ಬರ್ಬೇಕು ತಡಿ, ಹೋಗ್ಬರ್ತಾನ. ಜ್ಯೋತಿ, ನಾನು ಒಂದಿಟ್ಟು ಹೊರಗೆ ಕೆಲಸ ಇತ್ತು ತಡಿ. ಇವನು ಸುರೇಶ ಬಂದಾನಂತ ಊರಿಂದ, ಹಂಗೆ ಮಾತಾಡ್ಸ್ಕೊಂಬರ್ತಾನೆ ಅಡ್ಡಾಡಕ್ಕೆ ಅಂತ ಹೋಗಿ. ಹೋಗಿ ಬರ್ರಿ. ಉಣ್ಣಕ್ಕೆ ಬರ್ತಿರೋದಿಲ್ಲ ಮತ್ತೆ. ಅವ್ರು ಸಿಕ್ರು ಇವ್ರು ಸಿಕ್ರು ಅಂತಂದು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಅನ್ನ ಸಾರು ಮಾಡ್ತಾನೆ ಈಗ. ಇಲ್ಲಪ್ಪ, ಹಂಗೆ ಮಾತಾಡ್ಸ್ಕೊಂಬರ್ತಾನಟ. ಅರ್ಧ ತಾಸನೇ ಬರ್ತಾನೆ. ಉಣ್ಣಕ್ಕೆ ಮನೆಗೆ ಬರ್ತಾನೆ ತಗೋ. ನಾ ಏನು ಎಲ್ಲಿ ಉಣ್ಣಂಗಿಲ್ಲ ಹೊರಗೆ. ನಾನು ಹೋಗಿ ಹಾಲು ಕರ್ಕೊಂಬರ್ತಂತ. ಇವಾಗ ಯಾಕೆ ಎಷ್ಟು ಹಾಕೊಂಡದು ಬಾಂಡೆ. ಈಗ ಅವಲಕ್ಕಿ ತಿಂದವು, ತಾಟು ಲೋಟ ಚಾದು. ನಾವು ಓಸು ಹಿಂದಾಗ ಹಾಕೊಂಡು ತಿಕ್ಕೊಂಬರ್ತಾನೆ ತಗೋ. ಯಾಕೆ ಇನ್ನೂ ಬೆಳಕೈತಿ, ನಾವು ಓಸು ತಿಕ್ಕೊಂಬರ್ತಾನೆ. ಅನ್ನ ಸಾರಿಗೆಲ್ಲ ಅಣಿ ಮಾಡ್ಕೋಯಕ್ಕ ನೀನು. ನಾನು ತಿಕ್ತೇನೆ, ಸುಮ್ಮನಿರು. ಯಾಕೆ ಹಂಗೆ ಮಾಡ್ಕೊತಿ? ಇಲ್ಲಕ್ಕ, ನಾನು ತಿಕ್ಕೊಂಬರ್ತಾನೆ ತಗೋ. ನಂದೇನು ಕೆಲಸ ಇಲ್ಲ. ಹಿಂದಾಗ ಓದ್ಕೊಂತ ನಾನು ಇಷ್ಟ ತನಕ ಓದಿದೆ. ತೀರ ಓದ್ಕೊಂತ ಕುಂದ್ರೆ ತಲೆಯೇನು ಬರಾಕತ್ತೈತಕ್ಕ. ಒಂದಿಟ್ಟು ಹೊರಗೆ ಹೋಗಿ ತಿಕ್ಕೊಂಬರ್ತಾನೆ ತಗ. ಸರಿ ತಗೋ, ಹಂಗಾರ ಓಸು ಒಯ್.